ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್. ಯಾರದ್ದು ಎ ಸೈನ್ ಇದೆ, ಅಕ್ವೇರಿಯಸ್, ಲೀಬ್ರಾ, ಜೆಮಿನೈ, ಯಾರ ರಾಶಿಯಾಗಿದೆ ಅವರಿಗೆ ಆಫ್ಟರ್ ಫುಲ್ ಮೂನ್ ಯೂನಿವರ್ಸ್ ಕಡೆಯಿಂದ ಯಾವ ಒಂದು ಬ್ಲೆಸ್ಸಿಂಗ್ಸ್ ಇದೆ ಅಥವಾ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಸೊ ಇದು ಟೈಮ್ಲೆಸ್ ಆಗಿರುತ್ತೆ ಆ್ಯಂಡ್ ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ತುಂಬ ಜನಕ್ಕೆ ವಿಡಿಯೋ ರೆಸನೇಟ್ ಆಗೋದ್ರಿಂದ ಸೊ ನಿಮಗೆ ಯಾವ ಎನರ್ಜಿ ರೆಸನೇಟ್ ಆಗುತ್ತೆ ಆ ಒಂದು ಪಾಸಿಟಿವ್ ಎನರ್ಜಿನ ಕ್ಲೇಮ್ ಮಾಡಿ ಆ ಒಂದು ಮೆಸೇಜಸ್ನ ನೀವು ರಿಸೀವ್ ಮಾಡ್ಬೋದು. ನೋಡೋಣ. ಜೆಮಿನೈ, ಲೀಬ್ರಾ, ಅಕ್ವೇರಿಯಸ್, AS signs. So angels, please guide me. Thank you universe. Gemini, Libra, Aquarius, ಮಿಥುನ ರಾಶಿ, ತುಲಾ ರಾಶಿ, ಕುಂಭ ರಾಶಿ. ಯಾರದ್ದೆಲ್ಲ ಮಿಥುನ ರಾಶಿ, ತುಲಾ ರಾಶಿ ಆ್ಯಂಡ್ ಕುಂಭ ರಾಶಿ ಇದೆ. ಸೊ ನೈಟ್ ಆಫ್ ಸ್ವೋರ್ಡ್ಸ್, 5 of Pentacles. Okay, next. Okay, Ace of Wands. Okay. Next, King of Pentacles. Okay, next, last card, 4 of Pentacles. ತುಂಬ ಜನಕ್ಕೆ ಹೊಸ ಒಂದು ಡೋರ್ ಓಪನ್ ಆಗ್ತಿದೆ ಅಂತ ಹೇಳ್ಬೋದು. ಅಂದರೆ ಇಷ್ಟು ದಿವಸ ಮಾಡ್ತಿದ್ದಂತಹ ಪ್ರಯತ್ನಗಳು ಎಲ್ಲೋ ಸೋತು ಹೋಗಿದ್ದಂಥದ್ದು, ಚಿಂತೆ ಮಾಡ್ತಿದ್ದಂತಹ ಕೆಲವೊಂದು ಸ್ಟಕ್ ಆಗಿದ್ದಂಥ ಸಿಚುವೇಶನ್ಗಳು ಮೂವ್ ಆನ್ ಆಗೋದನ್ನು ನೋಡ್ಬೋದು. ಹೊಸ ಒಂದು ಚಾನ್ಸ್, ಹೊಸ ಆಪರ್ಚುನಿಟಿ, ನ್ಯೂ ಬಿಗಿನಿಂಗ್. ಡೆಫಿನೆಟಾಗಿ ಆಫ್ಟರ್ ಫುಲ್ ಮೂನ್ ಹೊಸ ವರ್ಷ ಇದು ಕಂಪ್ಲೀಟ್ ಜಾನ್ವರಿ ಮುಗಿದ ಮೇಲೆ ನೆಕ್ಸ್ಟ್ ಫೆಬ್ರವರಿ ಮಂತಲ್ಲಿ ಕಂಪ್ಲೀಟಾಗಿ ಹೊಸ ಆಪರ್ಚುನಿಟೀಸ್ ಬರೋದನ್ನು ನೋಡ್ಬೋದು. ನಿಮಗೋಸ್ಕರ ತುಂಬಾ ಕೆರಿಯರಲ್ಲಿ, ಮನಿ ರಿಲೇಟೆಡ್, ವೆಲ್ತ್ ರಿಲೇಟೆಡ್, ಬಹುಶಃ ತುಂಬ ಜನ ಯಾವುದೋ ಒಂದು ಹೊಸ ಪ್ರಾಪರ್ಟಿನ ಕೂಡ ಖರೀದಿ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೀನಿಯರ್ ಯಾರಿದ್ದಾರೆ ನಿಮ್ಮ ಫ್ಯಾಮಿಲಿಯಲ್ಲಿ, ಸೀನಿಯರ್ಸ್ ಯಾರಿರ್ತಾರೆ ಅವರು ಒಂದು ಒಳ್ಳೆ ರೀತಿಯಲ್ಲಿ ಮನಿ ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು ನಿಮಗೆ ಗೊತ್ತಾಗ್ಬೋದು ಅಥವಾ ಮಾಡಬಹುದು. ಡೆಫಿನೆಟಾಗಿ ಈ ಆಫ್ಟರ್ ಫುಲ್ ಮೂನ್ ಸ್ವೋರ್ಡ್ಸ್ ಬಂದಿದೆ. ಒಂದು ಯಾವುದೋ ಒಂದು ಹೊಸ ವಿಷಯನ ನೀವು ಎಕ್ಸ್ಪ್ಲೋರ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇದೆ. ಮೇ ಬಿ ಫೆಬ್ರವರಿ ತಿಂಗಳಲ್ಲಿ ನೀವು ಸಮ್ವೇರ್ ಯಾವುದೋ ಒಂದು ಕೆಲಸದ ಕಾರ್ಯವಾಗಿ ಹೊರಗೆ ಹೋಗುವಂಥ ಚಾನ್ಸಸ್, ಬೇರೆ ಊರಿರ್ಬೋದು ಅಥವಾ ಬೇರೆ ದೇಶನೂ ಆಗಿರ್ಬೋದು, ಹೋಗುವಂಥ ಚಾನ್ಸಸ್ ತುಂಬ ಇದೆ. ಆ್ಯಂಡ್ ಅಲ್ಲಿ ನೀವು ಹೋಗುವಂಥ ಕೆಲಸ ನಿಮಗೆ ತುಂಬ ಸಕ್ಸಸ್ನೂ ಕೂಡ ತಂದುಕೊಡುವಂಥ ಚಾನ್ಸಸ್ ಜಾಸ್ತಿ ಇದೆ. ತುಂಬ ಇಷ್ಟು ದಿವಸ ನೀವು ಸ್ಟಕ್ ಆಗಿರುವಂಥ ಸಿಚುವೇಷನಲ್ಲಿದ್ದರೆ ಮೇ ಬಿ ನಿಮ್ಗೆ ಯಾವುದೋ ಒಂದು ಹಣ ಬರಬೇಕಿತ್ತೇನೋ, ಬಂದಿಲ್ಲ ಇಷ್ಟು ದಿವಸ ಆದರೂ ಅಂತ, ಆ ದುಡ್ಡು ಕೂಡ ನಿಮಗೆ ಬರುವಂತಹ ಚಾನ್ಸಸ್ ಇದೆ. ಸ್ಟಕ್ ಆಗಿರೋ ಅಮೌಂಟ್, ಸ್ಟಕ್ ಆಗಿರುವಂಥ ಇನ್ವೆಸ್ಟ್ಮೆಂಟ್, ಸ್ಟಕ್ ಆಗಿರುವಂಥ ಮನಿ ನಿಮ್ಗೆ ಯಾರೋ ಒಬ್ಬರು ಕೊಡೋದಿದ್ದರೆ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ಆ್ಯಂಡ್ ಆಲ್ಸೋ ನೀವು ಬಹುಶಃ ಹೊಸದಾಗಿ ದುಡ್ಡನ್ನು ಇನ್ವೆಸ್ಟ್ ಮಾಡುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಸೊ ದಿಸ್ ಈಸ್ ದ ಮೆಸೇಜಸ್ ಫಾರ್ ಲೀಬ್ರಾ, ಜೆಮಿನೈ ಆ್ಯಂಡ್ ಅಕ್ವೇರಿಯಸ್. ಕೃಷ್ಣನ ಬ್ಲೆಸ್ಸಿಂಗ್ ಕಾರ್ಡ್ ಏನು ಬರುತ್ತೆ ನೆಕ್ಸ್ಟ್? ಸಡನ್ನಾಗಿ ಮನಿ ಫ್ಲೋ ಆಗುವಂಥದ್ದು ಕಾಣಿಸುತ್ತೆ. ಓಕೆ, ನಾಕ್ ಎಸ್, ಸಿ, ಡೆಫಿನೆಟಾಗಿ ಬಹುಶಃ ನಿಮಗೆ ಬರುವಂಥ ಆಪರ್ಚುನಿಟಿ, ಇಷ್ಟು ದಿವಸ ನೀವು ಯಾವುದೋ ಒಂದು ಡೋರ್ ನಾಕ್ ಮಾಡ್ತಿದ್ರಿ ಅನಿಸುತ್ತೆ, ಅದು ಇನ್ನೂ ಕ್ಲೋಸ್ ಆಗೇ ಇತ್ತು, ನಿಮ್ಗೆ ಆ ಡೋರ್ ಓಪನ್ ಆಗಿರಲಿಲ್ಲ. ಡೆಫಿನೆಟಾಗಿ ಈ ಸರ್ತಿ ಈ ತಿಂಗಳು ಫುಲ್ ಮೂನ್ ಆದಮೇಲೆ ನೀವು ನಾಕ್ ಮಾಡಿ ಡೆಫಿನೆಟಾಗಿ ಆ ಡೋರ್ ಓಪನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣನ ಬ್ಲೆಸ್ಸಿಂಗ್ ನಿಮ್ಮ ಒಂದು ಪ್ರಯತ್ನಕ್ಕೆ, ಆ ಒಂದು ಹೊಸ ಪ್ರಯತ್ನಕ್ಕೆ ಇದ್ದೇ ಇದೆ. ನಾಕ್ ಆ್ಯಂಡ್ ದ ಡೋರ್ ಆಫ್ ಪಾಸಿಬಿಲಿಟೀಸ್ ವಿಲ್ ಓಪನ್. ಎಸ್, ನಿಮ್ಮ ಒಂದು ವಿಶ್ ಏನಿದೆ ಅದು ಆ ಡೋರ್ ಓಪನ್ ಆಗುವಂಥ ಚಾನ್ಸಸ್ ಇದೆ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.